ರುದ್ರದೇವರ ಕಥೆಯನ್ನು ನಿರೂಪಣೆಯನ್ನು ಮಾಡ್ತಾ ಶಿವಪಾರ್ವತಿಯರ ಕಲ್ಯಾಣೋತ್ಸವ ಆಗಬೇಕು. ಭಾಗವತದಲ್ಲಿ ಹೇಳಿದ ಯಾವ ಅಂಶ ನಾವು ಕೇಳಿದ್ದೇವೆ, ಬ್ರಹ್ಮಪುರಾಣದಲ್ಲಿ ಕೇಳಲಾದ ಅಂಶ ಯಾವುದು, ಎರಡನ್ನ ಮಿಕ್ಸಪ್ ಮಾಡಿ ರುದ್ರದೇವರ ಕಲ್ಯಾಣೋತ್ಸವವನ್ನು ಮುಕ್ತಾಯ ಮಾಡುತ್ತೇವೆ. ದಕ್ಷ ಪ್ರಜಾಪತಿಗಳು ಬ್ರಹ್ಮದೇವರ ಮಕ್ಕಳು. ಬ್ರಹ್ಮದೇವರ ಮಕ್ಕಳಾದ ದಕ್ಷ ಪ್ರಜಾಪತಿಗಳು ಪ್ರಸೂತಿ ದೇವಿಯಲ್ಲಿ 16 ಜನ ಹೆಣ್ಣು ಮಕ್ಕಳನ್ನು ಪಡೆದಿದ್ದಾರೆ. 16ನೇದವಳಾಗಿ ಸತೀದೇವಿಯನ್ನು ಪಡೆದಿದ್ದಾರೆ. ಆ ಸತೀದೇವಿಯರು ರುದ್ರದೇವರಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ದಕ್ಷ ಪ್ರಜಾಪತಿಗಳು ಬ್ರಹ್ಮದೇವರ ಮಾತು ಕೇಳಿಕೊಂಡು ರುದ್ರದೇವರಿಗೆ ವಿವಾಹ ಮಾಡಿ ಕೊಟ್ಟುಬಿಟ್ರು. ಒಂದು ಪ್ರಸಂಗ, ಏನು ಪ್ರಸಂಗ ಅಂದರೆ, ಬ್ರಹ್ಮದೇವರು ಒಂದು ಸಭೆ ಯಜ್ಞವನ್ನು ಮಾಡ್ತಾ ಇರ್ತಾರೆ. ಆ ಸಭೆಯಲ್ಲಿ ಕುಳಿತಿರುವಾಗ ರುದ್ರದೇವರು ಹೋಗಿರ್ತಾರೆ. ದಕ್ಷ ಪ್ರಜಾಪತಿ ನಿಧಾನಕ್ಕೆ ಬರ್ತಾನೆ, ಸ್ವಲ್ಪ ತಡ ಮಾಡಿ ಬರ್ತಾನೆ. ಏನೋ ಅವನ ಕೆಲಸ ಇತ್ತೋ ಏನೋ ತಡ ಮಾಡಿ ಬಂದರು. ದಕ್ಷ ಪ್ರಜಾಪತಿಗಳು ತಡ ಮಾಡಿ ಬಂದಾಗ ದಕ್ಷ ಪ್ರಜಾಪತಿಗಳಿಗಿಂತ ಕೆಳಗಿನ ಕಕ್ಷೆಯಲ್ಲಿ ಇದ್ದ ಎಲ್ಲರೂ ಎದ್ದು ನಿಂತು ಸ್ವಾಗತವನ್ನು ಮಾಡ್ತಾರೆ. ನೋಡ್ರಿ, ಯಾರ್ಯಾರು ಚಿಕ್ಕವರಿರ್ತಾರೋ ದೊಡ್ಡವರು ಬಂದಾಗ ಎದ್ದು ನಿಂತು ಗೌರವ ಕೊಡುವುದು ಸರಿಯಾದ ಕ್ರಮ. ಎದ್ದು ನಿಂತು ಗೌರವ ಕೊಡುತ್ತಾರೆ. ಅವನೇನು ಎಕ್ಸ್ಪೆಕ್ಟ್ ಮಾಡಿರ್ತಾನೆ ಅಂದರೆ, ರುದ್ರದೇವರು ಎದ್ದು ನಿಂತು ನನಗೆ ಗೌರವ ಸಲ್ಲಿಸ್ತಾರೆ ಅಂತ ಅವ ಮೊದಲೇ ಲೆಕ್ಕ ಹಾಕ್ಕೊಂಡು ಬಂದ್ಬಿಟ್ಟಿರ್ತಾನೆ. 2 4 ನಾನು ಹೋದರೆ ನಮ್ಮ ಅಳಿಯಂದಿರು ಎದ್ದು ನಿಂತು ಗೌರವ ಕೊಡ್ತಾರೆ. ಅಳಿಯಂದ್ರಿಂದ ಭಾಳ ಎಕ್ಸ್ಪೆಕ್ಟ್ ಮಾಡಬಾರ್ದಂತ ಶಾಸ್ತ್ರ ಹೇಳುತ್ತೆ. ಈ ಕಥೆ ನೋಡಿದ ಮೇಲೆ ಗೊತ್ತಾಗತ್ತೆ. ಸಮಸ್ಯೆ ಇಲ್ಲ, ನನಗೂ 2 ಕನ್ಯರಿದ್ದಾರೆ. ಆದ್ದರಿಂದ ಭಾಳ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ನಮ್ದೇನಿದೆಯೋ ನಾವು ಅದನ್ನು ವ್ಯವಸ್ಥೆ ಮಾಡ್ಕೊಂಡ್ಬಿಡ್ಬೇಕು ಮೊದಲೇ. ಹಾಗಾಗಿ ಅದು ಬಂದಾಕ್ಷಣ ಹೇಳಲಿಲ್ಲ, ಎದ್ದೇಳದೇ ಇದ್ದಾಗ ಸಿಟ್ಟು ಬಂದಾಗ ಬಾಯಿಗೆ ಬಂದಂತೆ ಬೈತಾರೆ. ಇದೆಲ್ಲ ಭಾಗವತದಲ್ಲಿ ಕೇಳಿದ್ದೀರಿ ಎಂಬುದಕ್ಕೆ ಸಂಕ್ಷೇಪ ಮಾಡ್ತಾ ಇದ್ದೀರಿ. ತುಂಬ ಬೈತಾರೆ. ಎಷ್ಟು ಬೈತಾರೆ ಅಂದರೆ, ಯಜ್ಞೇಶೋ ನಿರಪತ್ರಪಃ ಪಾಣಿಂ ಮರ್ಕಟಲೋಚನಃ, ಮಂಗ ಇದ್ದಂತೆ ಇದ್ದಾರೆ ರುದ್ರದೇವರು ಅಂತ ರುದ್ರದೇವರಿಗೆ ಬೈದು ಬಿಡ್ತಾರೆ. ಅಷ್ಟು ದೀರ್ಘವಾಗಿ ಸಿಟ್ಟು ಬಂದುಬಿಡ್ತದೆ. ಯಾಕೆ ಅಂದರೆ, ಒಂದು ಸಣ್ಣ ಈಗೋ ಹರ್ಟ್ ಆಯಿತು. ನಾನು ಬಂದಾಗ ಎದ್ದು ನಿಲ್ಲಿಲ್ಲ ಅಂದರೆ ಏನ್ರಿ, ಅದಕ್ಕೊಂದು ಅರ್ಥ ಇದೆಯಾ? ನಮ್ಮಪ್ಪ ತಲೆ ಇರಲಿಲ್ಲ ನೋಡ್ರಿ, ಬ್ರಹ್ಮದೇವರಿಗೆ ಬೈತಾರೆ. ನಮ್ಮಪ್ಪನಿಗೆ ತಲೆ ಇರಲಿಲ್ಲ, ಕನ್ಯಾ ಕೊಡು ಅಂತ ಗಂಟು ಬಿದ್ದ. ಇವನಿಗೆ ಸ್ಮಶಾನವಾಸಿಯಾದ ಇವನಿಗೆ ಕನ್ಯೆಯನ್ನು ಕೊಟ್ಟುಬಿಟ್ಟೆ. ಗೃಹೀತ್ವಾ ಮೃಗಶಾಭಾಕ್ಷಾಹ ಪಾಣಿಂ ಮರ್ಕಟಲೋಚನಃ, ಎಂಥ ಸುಂದರಳಾದ ನನ್ನ ಮಗಳು ಸತೀದೇವಿ ಹೋಗಿ ರುದ್ರದೇವರಿಗೆ ಕೊಟ್ಟುಬಿಟ್ನಲ್ಲ. ರುದ್ರದೇವರಿಗೆ ಬೈಯುವಾಗ ಅವರು ಎಂಥ ಮಾತಾಡ್ತಾರೆ ಅಂದರೆ, ಏನಿಲ್ಲ ಇವನ ಕೈಯಲ್ಲಿ, ಎಲ್ಲೋ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ, ಮೈ ತುಂಬ ಎಲ್ಲ ಬೂದಿಯನ್ನು ಬಳಕೊಂಡಿದ್ದಾನೆ, ಇವನೇನು ಅಂತ ಹೇಳಿ ಅನ್ನುವ ಹಾಗೆ ಬೈತಾನೆ. ಮೈ ತುಂಬ ಹಾವುಗಳಿವೆ, ಅವು ಏನೇನೋ ವಿಚಿತ್ರವಾಗಿ ಬೈತಾನೆ. ಆದರೆ ರುದ್ರದೇವರು ಹಾಗೆ ಇಲ್ಲ, ನೆನಪಿಟ್ಕೊಳ್ರಿ. ಅವೆಲ್ಲ ಸುಮ್ಮನೆ ತೋರಿಸುವ, ಅವರು ವಿರಕ್ತರು ಅನ್ನುವುದನ್ನು ತಿಳಿಸುವುದಕ್ಕಾಗಿ ಹಾಗೆ ಮಾಡಿದ್ದು. ಬಹಳ ಸುಂದರರಾದ ರುದ್ರದೇವರಿದ್ದಾರೆ. ವಾಯುದೇವರ ತರುವಾಯ ಜಗತ್ತಿನಲ್ಲಿ ಇನ್ಯಾರಾದರೂ ಸುಂದರರು ಅಂದರೆ ರುದ್ರದೇವರೇ. ಮತ್ತೆ ಯಾಕೆ ಅಂದರೆ, ಗರುಡಶೇಷ ರುದ್ರದೇವರು ಸಮಾನ ಕಕ್ಷೆ ಇಟ್ಕೊಳ್ರಿ. ವಾಯುದೇವರ ತರುವಾಯ ಪುರುಷರಲ್ಲಿ, ಸ್ತ್ರೀಯರಲ್ಲ, ಭಾರತೀ ಸರಸ್ವತಿಯರಿದ್ದಾರೆ ಅವರಲ್ಲ, ಪುರುಷರಲ್ಲಿ ಇನ್ಯಾರಾದರೂ ಸುಂದರರಾಗಿ ಇದ್ದವರಿದ್ದಾರೆ ಅಂದರೆ 28 ದೇಹದ ಲಕ್ಷಣಗಳಿವೆ ಅಂತ ರುದ್ರದೇವರಿಗೆ. ಶ್ರೀಮದಾಚಾರ್ಯರಿಗೆ ವಾಯುದೇವರಿಗೆ 32 ಲಕ್ಷಣಗಳಿದ್ದರೆ ರುದ್ರದೇವರಿಗೆ 28 ಇದೆ ಅಂತೆ. ಅಂದರೆ 4 ಕಡಿಮೆ, 4 ಲೆಕ್ಕಕ್ಕೆ ಬರೋದಿಲ್ಲ ಅಂತ ಇಟ್ಕೊಳ್ಳಿ, ಸುಮ್ಮನೆ ತಮಾಷೆ ಹೇಳ್ತಾ ಇದ್ದೀನಿ. ರುದ್ರದೇವರು ಅಷ್ಟು ಎತ್ತರದಲ್ಲಿ ಇದ್ದವರು. ಅಷ್ಟು ಸುಂದರರಾದ ರುದ್ರದೇವರನ್ನು ತುಂಬ ನಿಂದಿಸಿ ಬಿಡ್ತಾನೆ ದಕ್ಷ ಪ್ರಜಾಪತಿ. ಏನು ಚೆಂದಾಗಿಲ್ಲ, ನನ್ನ ಮಗಳನ್ನು ಕೊಟ್ಟುಬಿಟ್ಟೆ, ಬೈದು ಶಾಪ ಹಾಕಿ, ಅಯಂತು ದೇವಯಜನೆ ಇಂದ್ರೋಪೇಂದ್ರಾದಿ ಭವ ಯಜ್ಞ ಭಾಗಂ ನ ಲಭತಾಂ ದೇವೈ ದೇವಗಣಾಧಮಃ. ಇನ್ನು ಮುಂದೆ ರುದ್ರದೇವರಿಗೆ ಯಜ್ಞದಲ್ಲಿ ಯಾರು ಆಹುತಿಯನ್ನು ಕೊಡುವುದು ಬೇಡ. ದಕ್ಷ ಪ್ರಜಾಪತಿ ಶಾಪ ಕೊಟ್ಟ. ರುದ್ರದೇವರು ಏನಾದರೂ ಇದಕ್ಕೆ ವಿಕಾರ ಮಾಡಿಕೊಂಡ್ರೆ ಅಂದರೆ ಏನೂ ವಿಕಾರ ಮಾಡಿಕೊಳ್ಳಿಲ್ವಂತೆ, ಮನಸ್ಸಿಗೆ ತಗೊಳ್ಳಿಲ್ಲ, ಎಚ್ಚರವೇ ಇಲ್ಲ ಅವರಿಗೆ. ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕುಳಿತು ಬಿಟ್ಟಿದ್ದಾರೆ. ಸರಿ, ಶಾಪ ಮುಗಿಯಿತು. ನಂದಿ ಶಾಪ ಕೊಟ್ಟ, ನಂದಿಯ ಶಾಪ, ಅವರ ಶಾಪ, ಇವರ ಶಾಪ ಅಂತೆಲ್ಲ ಗದ್ದಲ ಆಯಿತು. ಏನೋ ಆಯಿತು. ಒಟ್ಟಿನಲ್ಲಿ ಆ ಪ್ರಸಂಗ, ಸಭೆ ಏನಾಯಿತು ಅಂದರೆ ಅದು ಜಗಳಕ್ಕೆ ಕಾರಣ ಆಯಿತು. ಬ್ರಹ್ಮದೇವರಂದರು, ನಾನು ಯಜ್ಞ ಮಾಡಿದ್ದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ, ಎಲ್ರಿಗೂ ಕೆಟ್ಟದ್ದಾಗತ್ತೆ ಅಂತ ಗೊತ್ತಿದ್ದರೆ ಸಭೆಯನ್ನೇ ಮಾಡ್ತಿರ್ಲಿಲ್ಲ, ಯಜ್ಞವನ್ನೇ ಮಾಡ್ತಿರ್ಲಿಲ್ಲ ಅಂತ ನಿಲ್ಲಿಸಿ ಕಳಿಸ್ಬಿಟ್ರು.
ಏವಂ ವಿದ್ಯುಷತೋರೇವಂ. ಹೀಗೆ ನಡೀತಾ ಇದೆ. ದಕ್ಷ ಪ್ರಜಾಪತಿಗೆ ಒಂದು ಸ್ವಲ್ಪ ಸಣ್ಣ ಪ್ರಮೋಷನ್ ಆಯಿತು. ಪ್ರಮೋಷನ್ ಅವ್ರಿಗೇನು ಅಂದರೆ ಪ್ರಜಾಪತಿ ಪಟ್ಟದಲ್ಲಿ ಅಧ್ಯಕ್ಷರಾದ್ರು. ಅವರು ಪ್ರಜಾಪತಿ ಪಟ್ಟದಲ್ಲಿ ಅಧ್ಯಕ್ಷರಾದ ಕೂಡಲೇ ಈ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ, ಏನಪ್ಪ ಪ್ರಮೋಷನ್ ಆಗಿದೆ, ಪಾರ್ಟಿ ಯಾವಾಗ ಅಂದರು. ನೋಡ್ರಿ, ನಮ್ಮಲ್ಲಿ ಶುರುವಾಗಿಬಿಡ್ತದೆ. ಈ ಅಧ್ಯಕ್ಷರಾದರು ಅಂದರೆ ಪಾರ್ಟಿ, ಏನೋ ಒಂದು ಸಣ್ಣ ಪ್ರಮೋಷನ್ ಆದರೆ ಪಾರ್ಟಿ ಯಾವಾಗ. ಸರಿ, ಪಾರ್ಟಿ ಕೊಡಿಸ್ಬೇಕು. ನಮ್ಮಲ್ಲಿ ಭಾಳ ಬುದ್ಧಿವಂತರು. ಅದು ಪಾರ್ಟಿನೂ ಆಗಿರಬೇಕು, ದೇವರಿಗೂ ಟೋಪಿ ಹಾಕಿರ್ಬೇಕು, ಎರಡೆರಡು ಕೆಲಸ ಆಗಬೇಕು. ಅದಕ್ಕೇನು ಮಾಡ್ತಾರೆ, ಪಾರ್ಟಿ ಆದದ್ದಕ್ಕೆ ಸತ್ಯನಾರಾಯಣ ಪೂಜೆ ಅಂತ ಇಟ್ಕೊಂಡಿರ್ತಾರೆ. ಪ್ರಮೋಷನ್ ಆದದ್ದಕ್ಕೆ ಸತ್ಯನಾರಾಯಣ ಪೂಜೆ. ಪ್ರಮೋಷನ್ಗೂ ಸತ್ಯನಾರಾಯಣಗೆ ಏನು ಸಂಬಂಧ? ಸತ್ಯನಾರಾಯಣಗೂ ಪ್ರಮೋಷನ್ಗೆ ಏನು ಸಂಬಂಧ ಇಲ್ಲ. ಧಾರ್ಮಿಕವಾಗಿ ಶ್ರದ್ಧೆ ಉಳ್ಳವರಾಗಿದ್ದಾರೆ ಅಂತ ತಿಳಿಸ್ಲಿಕ್ಕೆ ಸತ್ಯನಾರಾಯಣ ಪೂಜೆ. ಆ ನೆಪದಲ್ಲಿ ಫಸ್ಟ್ ಕ್ಲಾಸ್ ಊಟ ಚೆನ್ನಾಗಿ ಮಾಡಿಕೊಂಡು ಎಲ್ರಿಗೂ ಪಾರ್ಟಿ ಕೊಡೋದು. ಸತ್ಯನಾರಾಯಣ ಪೂಜೆಯ ನೆಪದಲ್ಲಿ ಇವರೆಲ್ಲ ಚೆನ್ನಾಗಿ ತಿಂದು ಉಂಡು ಮಾಡಬೇಕು ಅಂತ ಹಾಗೆ ಇವನೊಂದು ವ್ಯವಸ್ಥೆ ಮಾಡಿಕೊಂಡ. ಒಂದು ಯಾಗ ಮಾಡಿದ. ಯಾಗ ಮಾಡಿದರೆ ಎಲ್ಲರಿಗೆ ಹೇಳಿ ಕಳಿಸ್ತಾರೆ. ಬಿಟ್ಟು, ಯಾರನ್ನ ಬಿಟ್ಟು ಅಂದರೆ ಮಗಳನ್ನು, ಅಳಿಯನನ್ನು ಬಿಟ್ಟು ಎಲ್ಲರಿಗೂ ಹೇಳಿ ಕಳಿಸ್ಬಿಡ್ತಾನೆ. ಎಲ್ಲರಿಗೆ ಹೇಳಿ ಕಳಿಸಿ ಆದ ಮೇಲೆ ಎಲ್ಲರೂ ಹೋಗ್ತಿರ್ತಾರೆ. ಹೋಗುವರೆಲ್ಲ ಅದೇನು ಸುದೈವೋ ದುರ್ದೈವೋ ಗೊತ್ತಿಲ್ಲ, ಎಲ್ಲರೂ ರುದ್ರದೇವರ ಮನೆ ಮುಂದೆ ಹಾದು ಹೋಗಬೇಕು. ಈ ವಿಮಾನಗಳೆಲ್ಲ ಹೇಗೆ ಹೋಗಬೇಕು ಅಂದರೆ ಮೇರು ಪರ್ವತದಿಂದ ಕೈಲಾಸದ ಮೇಲೆ ಬಂದು ಹರಿದ್ವಾರಕ್ಕೆ ಬರಬೇಕು. ಹರಿದ್ವಾರದಲ್ಲಿ ಯಜ್ಞ ಮಾಡ್ತಾ ಇದ್ದ ದಕ್ಷ ಪ್ರಜಾಪತಿ ಅಲ್ಲಿಗೆ ಬರಬೇಕು. ಪಾಪ ದೃಷ್ಟವಾ ಸ್ವನಿಲಯ ಅಭ್ಯಾಸೆ ಸತೀದೇವಿ ಒಬ್ಬರನ್ನ ಯಾರನ್ನೋ ಕೈ ಮಾಡಿ ಕೇಳಿದ್ಲಂತೆ, ಎಲ್ಲಿ ಹೊರಟೀರಿ ಅಂತ. ಅದಕ್ಕೆ ಏನಮ್ಮ ನಿಮ್ಮ ಅಪ್ಪನ ಮನೆಯಲ್ಲಿ ಯಾಗ ಇದೆ, ಏನು ಗೊತ್ತಿಲ್ವೇ ನಿಂಗೆ ಅಂತ ಕೇಳಿಬಿಟ್ಟು ಸತೀದೇವಿಗೆ ಅಪಮಾನ ಆಗ್ಬಿಡ್ತು. ನಮ್ಮ ಮನೆಯಲ್ಲೇ ಯಾಗ, ನಮಗೆ ಕರೆಸಿಲ್ಲ ಅಂತ ಮೇಕಪ್ ಮಾಡ್ಕೊಂಡ್ಲವಳೆ. ಇಲ್ಲ, ಗೊತ್ತಿದೆ, ನೀವು ಅಲ್ಲೇ ಹೊರಟೀರಿಲ್ಲೋ ಅಂತ ಕೇಳಿದೆ ಅಂದ್ಬಿಟ್ಲು. ಮೇಕಪ್ ಆಯ್ತು ಅಷ್ಟಕ್ಕೆ. ಇಲ್ಲ, ನಾವು ಅಲ್ಲೇ ಹೊರಟಿದ್ದು, ನೀವು ಬರ್ತೀವಿ, ನೀವು ಮುಂದೆ ಹೋಗಿರಿ, ನಾವು ಹಿಂದೆ ಬರ್ತೀವಿ ಅಂತ ಹೇಳಿ ಕಳಿಸ್ಬಿಟ್ರು. ಆಮೇಲೆ ಮನೆಗೆ ಬಂದು ನೋಡ್ರಿ, ಮನೆಗೆ ಬಂದಾಗ ಶಿವ ಮಾತ್ರ ಏನೂ ಮಾತಾಡಿಲ್ಲ, ಸುಮ್ಮನೆ ಕೂತಿದ್ದ. ಕಣ್ಣು ಮುಚ್ಚಿಕೊಂಡು ಅವನಿಗೆ ಗೊತ್ತು, ಎಲ್ಲ ಗೊತ್ತು. ಸರ್ವಜ್ಞರಾದ ಶಿವನಿಗೆ ಗೊತ್ತಿಲ್ವೇನು. ಬಂದು ಎಷ್ಟು ಚೆಂದಾಗಿ ಮಾತಾಡ್ತಾಳೆ ಸತೀದೇವಿ ಅಂದರೆ, ನಮ್ಮ ಅಪ್ಪನ ಮನೆಯಲ್ಲಿ ಯಜ್ಞ ನಡೆದಿದೆ, ಹೋಗೋಣವಾ ಅಂತ ಕೇಳಿದರೆ ರುದ್ರದೇವರು ಅನ್ಬೇಕು, ನಿಮ್ಮ ಅಪ್ಪನ ಮನೇನಾ, ನೀವು ಹೋಗು ಅನ್ಬೇಕು. ಅದಕ್ಕೆ ಮಾತಾಡುವಾಗ ಹೆಣ್ಮಕ್ಳಲ್ಲಿ ಇದೊಂದು ಸ್ವಭಾವ ಚೆನ್ನಾಗಿದೆ ಅಂತ. ಅವ್ರು ಮಾತಾಡ್ತಾ ಇರುವಾಗಲೇ ಅಳದು ತೂಗಿ ಯಾವ ಶಬ್ದ ಹಾಕಿದರೆ ಗಂಡಿಗೆ ಬರೋಬ್ಬರಿ ಬಡಿತದ, ಯಾವ ಶಬ್ದ ಹಾಕಿದರೆ ಗಂಡ ತೆಳಗೆ ಬೀಳ್ತಾನೆ ಅಂದರೆ ಅರ್ಥ ಆಯ್ತಲ್ಲ. ಬೀಳ್ತಾನೆ ಅಂದ್ರೆ ಹಂಗಲ್ಲ, ಕೆಲವೊಮ್ಮೆ ಕುಸದೇ ಬೀಳ್ತಾರೆ. ಆ ಶಬ್ದವನ್ನು ಕೇಳಿದರೆ ಕೆಲವೊಮ್ಮೆ ಕುಸದೇ ಬೀಳ್ತಾರೆ, ಅಂಥ ಶಬ್ದಗಳು ಆಡ್ತಾರೆ. ಮೊನ್ನೆ ಯಾರೋ ಪಾಪ ವಾಟ್ಸಪ್ಪಲ್ಲಿ ಕಳಿಸಿದ್ರು, ಹೆಂಡತಿ ಭಾಳ ಕೇಳ್ತಿದ್ಲಂತೆ, ಏನ್ರಿ ನೀವು ನಂಗೆ ಯಾವಾಗ 24 ಕ್ಯಾರೆಟದ್ದು ಮತ್ತು ನಕ್ಲೀಸ್ ಮಾಡಿ ಕಳಿಸ್ತೀರಿ ಅಂತ. ಗಂಡ ಒಂದು ದಿವಸ ಹೋದಂತೆ, ಬಿಡಲೇ ಇಲ್ಲ. ಅವನೇನು ಮಾಡಿದ ಅಂದರೆ 24 ಕ್ಯಾರೆಟ್ ತೊಗೊಂಡು 24 ಕ್ಯಾರೆಟ್ ತೊಗೊಂಡು ಅದರ ಪೋಡಿಸಿಕೊಂಡು ತಂದು ಹೆಂಡತಿ ಕೊಟ್ಟ. ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀವಿ 24 ಕ್ಯಾರೆಟ್ ನಕ್ಲೀಸು ಅಂತ ತಗೋ ಅಮ್ಮ ಅಂತ ಕೊಟ್ಟಂತ. ಹಾಗೆ ಈ ಗಂಡನಿಗೆ ಯಾವಾಗ ಸರಿಯಾಗಿ ಬಡಿಯಿದ್ದೋ ಅದನ್ನ ಹಾಗೆ ಬಂದು ಆಡ್ತಾಳೆ. ಎಷ್ಟು ಚೆಂದಾಗಿ ಆಡ್ತಾಳೆ ಅಂದರೆ, ಪ್ರಜಾಪತೇಸ್ತೆ ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ ವಯಂಚ ತತ್ರಾನುಸರಾಮ ವಾಮತೆ ಯದ್ಯರ್ಥಿತಾಮಿ ವಿಬುಧಾ ಪ್ರಯಾಂತಿ ಪ್ರಜಾಪತೆ ತೇ ಶ್ವಶುರಸ್ಯ. ನಿಮ್ಮ ಮಾವನ ಮನೆಯಲ್ಲಿ ಯಜ್ಞ ಆಗ್ತಾ ಇದೆ, ತಪ್ಪಿಯೂ ನಮ್ಮ ಅಪ್ಪನ ಮನೆಯಲ್ಲಿ ಅನ್ನಲಿಲ್ಲ ಅವಳು. ಕ್ಷಣೆ ಭಾಳ ಜಾಣಿದ್ದಾಳವಳು. ಲಿಂಕ್ ಎಲ್ಲಿಂದ ಕೊಟ್ಲವಳಿಗೆ ಅಂದರೆ ರುದ್ರದೇವರಿಗೆ, ನಿಮ್ಮ ಮಾವ ನಿನಗೂ ಸಂಬಂಧದ ಅಂತ ಅರ್ಥ. ಅದಕ್ಕೆ ನನ್ನದೊಂದೇ ಅಲ್ಲ, ಪ್ರಜಾಪತೇಸ್ತೆ ಶ್ವಶುರಸ್ಯ ಸಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ ವಯಂಚ ತತ್ರಾನುಸರಾಮ ವಾಮತೆ ಯದ್ಯರ್ಥಿತಾಮಿ ವಿಬುಧ ಪ್ರಯಾಂತಿ. ಹೋಗೋಣವಾ ನಾವು, ನಿಮ್ಮ ಮಾವನ ಮನೆಯಲ್ಲಿ ಯಜ್ಞ ನಡೀತಾ ಇದೆ. ರುದ್ರದೇವರೇನು ಮಾತಾಡಲಿಲ್ಲ. ಇವಳೇ ಪೂರ್ವಪಕ್ಷ ಸಿದ್ಧಾಂತ ಎಲ್ಲ ನೋಡ್ರಿ. ಈಗ ಗಂಡಸರು ಮಾತಾಡದೆ ಹೋದರೆ ಹೆಂಗಸರಿಗೆ ಅವರೇ ಪೂರ್ವಪಕ್ಷ ಮಾಡ್ಕೊಂಡು ಅವರೇ ಸಿದ್ಧಾಂತ ಮಾಡೋ ಸಮಸ್ಯೆ ಬಂದ್ಬಿಡುತ್ತೆ. ಇವರೇ ಪೂರ್ವಪಕ್ಷ, ಇವರೇ ಸಿದ್ಧಾಂತ ಶುರುವಾಯಿತು. ಪೂರ್ವಪಕ್ಷ ಅವರದೇ, ಸಿದ್ಧಾಂತ ಅವರದೇ. ನಿಮ್ದೇನೋ ಯಾಕೆ ಹೋಗಬೇಕು ಅಂತ. ಹೌದಿಲ್ಲೋ, ನಮ್ಮ ಅಕ್ಕಂದ್ರೆಲ್ಲ ಬರ್ತಾರೆ, ಭಾವಂದ್ರು ಬರ್ತಾರೆ, ಅಕ್ಕನ ಮಕ್ಕಳು ಬರ್ತಾರೆ, ಎಲ್ಲರನ್ನ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ, ಹೋಗೋಣ. ಸುಮ್ಮನೆ ಕೂತಿದ್ದು. ಆಮಂತ್ರಣ ಬಂದಿಲ್ಲ, ಹೇಗೆ ಹೋಗೋದು ಅಂತ ನಿಮ್ಮ ಪ್ರಶ್ನೆನಾ? ಆಮಂತ್ರಣ ಇಲ್ಲದೇನೋ ಹೋಗ್ಲಿಕ್ಕೆ ಬರುತ್ತ್ರಿ. ನೋಡ್ರಿ, ಸತೀದೇವಿ ಹೇಳಿಬಿಟ್ರು, ಆಮಂತ್ರಣ ಇಲ್ಲದೆಯೂ ಕೆಲವು ಕಡೆಗೆ ಹೋಗ್ಲಿಕ್ಕೆ ಬರ್ತದಂತೆ. ಎಲ್ಲಿ ಹೋಗ್ಬೋದು ಆಮಂತ್ರಣ ಇಲ್ಲದೆ? ಭರ್ತೃಗುರೋಹ ದೇಹಕೃತಶ್ಚ ಕೇತನಂ. 3 ಕಡೆಗೆ ಆಮಂತ್ರಣ ಇಲ್ಲದೆಯೂ ಹೋಗ್ಬೋದಂತೆ. ಕರಿದೇ ಇದ್ದರೂ 3 ಸ್ಥಳಗಳಲ್ಲಿ ನಾವು ಹೋಗಬಹುದು. ಎಲ್ಲಿ? ಭರ್ತುಹು ಗಂಡನ ಮನೆಗೆ,
ಏನು ಹಂಗಂದ್ರೆ ಗಂಡನ ಮನೆಗೆ ಅಂದ್ರೆ ಅರ್ಥ ಏನ್ರಿ ಅದು ಗೊತ್ತಾಗಲಿಲ್ಲ. ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ. ತವ್ರ ಮನೆಗೆ ಹೋಗಿ ಕೂತಾಗ ಹೆಂಡತಿ ಅನ್ಕೋತಾಳಂತೆ, ನಮ್ಮ ಮನೆಯವರು ಇನ್ವಿಟೇಷನ್ ಕಳಿಸ್ಲಲ್ಲ, ಆಮೇಲೆ ಹೋಗ್ತೀನಿ ನಾನು ಅಂದರೆ ಇನ್ವಿಟೇಷನ್ ಬರೋದಿಲ್ಲ, ಸೋಡಾ ಚೀಟಿ ಬರುತ್ತಷ್ಟೇ, ಬೇರೆ ಏನು ಬರೋದಿಲ್ಲ. ಆವಾಗ ಇನ್ವಿಟೇಷನ್ ಅಲ್ಲೇ ಇರ್ತದೆ, ನೀನು ಅಲ್ಲೇ ಇರಮ್ಮ, ಭಾಳ ಸಂತೋಷ ಆಯಿತು, ನಾ ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀನಿ ಅಂತ ಇನ್ನೂ ಲೆಟ್ರ್ ಬರುತ್ತೆ. ಹಾಗಾಗಿ ಗಂಡನ ಮನೆಗೆ ಹೋಗಲಿಕ್ಕೆ ಆಮಂತ್ರಣ ಇಲ್ಲ. ಭರ್ತು ದೇಹಕೃತಶ್ಚ, ತವರ ಮನೆಗೆ ಹೋಗಲಿಕ್ಕೆ ಆಮಂತ್ರಣ ಇಲ್ಲ. ಅಪ್ಪನ ಮನೆಗೆ ಹೋಗ್ಲಿಕ್ಕೆ ಯಾಕ್ರಿ ಆಮಂತ್ರಣ ಬೇಕು? ಅದು ಇಲ್ಲ. ಗುರೋಹೋ, ಗುರುಗಳ ಮನೆಗೆ ಹೋಗ್ಲಿಕ್ಕೆ ಆಮಂತ್ರಣ ಇಲ್ಲ. ನಮ್ಮ ಗುರುಗಳು ಬಂದಿದ್ದಾರಲ್ಲ, ನಾವು ಹೋಗ್ಬಿಡೋದು. ಅವ್ರು ನಮಗೆ ಆಮಂತ್ರಣ ಕೊಟ್ಟಿಲ್ಲ, ನಾವ್ಯಾಕೆ ಹೋಗಬೇಕು? ಹಾಗೇನು ಸಂಬಂಧ ಇಲ್ಲ. ಅತ್ತೆ ಮನೆಗೆ, ತವರ ಮನೆಗೆ, ಗುರುಗಳ ಮನೆಗೆ ಹೋಗಲಿಕ್ಕೆ ಆಮಂತ್ರಣದ ಅಪೇಕ್ಷೆ ಇರಬಾರದು, ನಾವು ಹೋಗೋಣ. ರುದ್ರದೇವರಂದರು, ಸರಿ ನೀನೆಲ್ಲ ಹೇಳಿದ್ದು ಸರಿ ಅದ. ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತಾಯಪ್ಯಭಿಯಾಂತಿ ಬಂಧುಷು. ನೀ ಹೇಳಿದ ಸರಿ. ಯಾಕೆ? ತೇಯದ್ಯನುತ್ಪಾದಿಶ ದೋಷ ದೃಷ್ಟಯ ಬಲೀಯಸಾರತ್ನ ಮದೇನ ಮನ್ಯುನ. ನಾವು ಹೋದಾಗ ಅವರು ನಮ್ಮನ್ನು ಹೇಗೆ ಕರಿಬೇಕು, ಹೇಗೆ ಸ್ವಾಗತ ಮಾಡಬೇಕು ಅಂದರೆ, ನಿಮ್ಮನ್ನೊಂದು ಮರ್ತು ಬಿಟ್ಟಿದ್ದೆ ನೋಡ್ರಿ ಹೇಳೋದು, ಬಹಳ ಸಂತೋಷ, ನೀವು ನಿಮ್ಮ ಮನೆ ಅಂತ ತಿಳಿದುಕೊಂಡು ಬಂದ್ರಲ್ಲ, ಬಹಳ ಸಂತೋಷ ಆಯಿತು ಅಂತ ಹೀಗೆ ಸ್ವಾಗತ ಮಾಡಬೇಕಂತೆ. ನೀವು ಬರಬಾರದು ಅಂತ ಆಮಂತ್ರಣ ಬಿಟ್ಟು ಬಂದಿದ್ವು, ನಿಮ್ಮನ್ನು ಕರಿಬಾರ್ದು ಅಂಥೇಳಿ ನಿಮ್ಮ ಕಾಲನಿಗೆ ಬರದೆ ಹಿಂದಿನ ಕಾಲನಿಯಲ್ಲಿ ಸುತ್ತಾಕೊಂಡು ಹೋಗಿ ಪಕ್ಕದ ಮನೆಯವ್ರಿಗೆ ಹೇಳಿ ಅವ್ರಿಗೆ ಹೇಳಬೇಡ್ರಿ ಅಂತ ಬರೀ ಹೇಳಿ ಬಂದಿದ್ವು. ಅಂದು ವಕ್ರಿಸ್ಕೊಂಡ್ರ ಬಂದು ಅಂತ ಹೇಳಿ ಬೈಯುವರ ಮನೆಯಲ್ಲಿ ಹೋಗಬಾರ್ದು ಅಂತ ಹೇಳಿ ರುದ್ರದೇವರು ಹೇಳಿದ್ರು. ಆಕೆ ಸತೀದೇವಿ ಕೇಳಬಿಟ್ಲು, ಅಲ್ರಿ ನಮ್ಮಪ್ಪ ನಿಮ್ಮ ಮೇಲೆ ಇಷ್ಟು ಸಿಟ್ಟು ಮಾಡ್ಲಿಕ್ಕೆ ಏನು ಕಾರಣ? ಸುಳ್ಳು ಯಾಕೆ ಸಿಟ್ಟು ಇಷ್ಟು ಹೇಳ್ರಿ ನೋಡಂತ. ನೀವು ಒಂದು ನಮಸ್ಕಾರ ಮಾಡಿದ್ರೆ ಮುಗಿದು ಹೋಗ್ತಿರ್ಲಿಲ್ಲ, ಏನು ದೊಡ್ಡದಿತ್ತು ಒಂದು ನಮಸ್ಕಾರಕ್ಕೆ ಯಾಕಷ್ಟು? ಇವು ಏನೂ ಇರಂಗಿಲ್ಲ ರೀ. ಉದ್ರಿ ನಮಸ್ಕಾರ ಅಂತ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಒಂದು ಶಬ್ದದ ಉದ್ರಿ ನಮಸ್ಕಾರ ಅಂತ ಅದಕ್ಕೆ ಕರೀತಾರೆ. ಅಂದರೆ ಪುಕ್ಸಟ್ಟೆ ನಮಸ್ಕಾರ, ಕೆಲಸ ಇಲ್ಲ, ಕಾರ್ಯ ಇಲ್ಲ. ನಮಸ್ಕಾರ ಆಚಾರ, ನಮಸ್ಕಾರ ಆಚಾರ, ಕಂಡಾಗೊಮ್ಮೆ ನಮಸ್ಕಾರ ಅಂತಾರೆ. ಇವು ಎಷ್ಟು ಸರ್ತಿ ಅವ್ರು ಹೊಳ್ಳಿ ನಮಸ್ಕಾರ ಅನ್ಬೇಕೋ ಗೊತ್ತಿಲ್ಲ. ಏನಾರ ಕೊಟ್ಟು ನಮಸ್ಕಾರ ಮಾಡಿದ್ರೆ ಸಂತೋಷ ಇರ್ತದಪ್ಪ, ಕೊಡೋದಿಲ್ಲ, ಇಸ್ಕೊಳ್ಳೋದಿಲ್ಲ, ಬರೀ ನಮಸ್ಕಾರ ನಮಸ್ಕಾರ ಅಂದ್ರೆ ಏನು ಮಾಡ್ಬೇಕು ಅವೆಲ್ಲರ? ಹಾಗೆ ಉದ್ರಿ ನಮಸ್ಕಾರ ಮಾಡ್ಲಿಕ್ಕೆ ನಿಮಗೇನು ಗಂಟು ಹೋಗಿತ್ತು? ಪಾಪ ಸತೀದೇವಿ ತಪ್ಪಾಗಿ ತಿಳಿದುಕೊಂಡಿದ್ದಾಳೆ ಅನ್ನೋದಕ್ಕಾಗಿ ಅವಳನ್ನು ಕರೆದು ಕೂಡಿಸಿ ರುದ್ರದೇವರು ನಮಸ್ಕಾರದ ಅಪೂರ್ವ ಪ್ರಮೇಯವನ್ನು ಆವಿಷ್ಕರಣ ಮಾಡ್ತಾರೆ. ನಮಸ್ಕಾರ ಅಂದರೆ ಯಾರಿಗೆ ಮಾಡ್ತೀವಿ? ನಮಸ್ಕಾರ ಯಾರಿಗೆ ಮಾಡ್ತೀವಿ? ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧುಮಿತ ಸುಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ನಮಸ್ಕಾರ ನಾವು ಎದುರಿಗಿರುವ ವ್ಯಕ್ತಿಗೆ ಮಾಡುವುದಲ್ಲ. ನಮಸ್ಕಾರ ಎದುರಿಗಿರುವ ವ್ಯಕ್ತಿಗೆ ಮಾಡುವುದಲ್ಲ. ಯಾರಿಗೆ ಮಾಡ್ತೀವಿ? ಅಂತರ್ಯಾಮಿಯಾದವನಿಗೆ ಮಾಡ್ತೀವಿ ನಾವೆಲ್ಲ. ಒಳಗೆ ಯಾರು ಭಗವಂತ ಇದ್ದಾನಲ್ಲ ಅವನಿಗೆ ನಮಸ್ಕಾರ. ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನಂ. ಯಾರಾದರೂ ಬಂದರೆ ಎದ್ದು ನಿಂತ್ಕೊಳ್ಳೋದು, ತಲೆ ಬಾಗಿಸೋದು, ಕೂಡ್ರಿ ಅನ್ನೋದು, ನಮಸ್ಕಾರ ಹಾಕೋದು, ಇವೆಲ್ಲ ಮಾಡುವುದು ಅಂತರ್ಯಾಮಿಯಾದ ಭಗವಂತನಿಗೆ ಮಾಡೋದೇ ವಿನಃ ಬೇರೆಯವರಿಗಲ್ಲ. ನಿಮ್ಮಪ್ಪನಿಗೆ ನಮಸ್ಕಾರ ಮಾಡಲ್ಲ ಅಂತ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡ. ನಿಮ್ಮಪ್ಪನಿಗೆ ನಮಸ್ಕಾರವೇ ಅಲ್ಲ, ಅದು ಅಂತರ್ಯಾಮಿಗೆ ನಮಸ್ಕಾರ. ತಕ್ಷಣಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತಾಳೆ ಸತೀದೇವಿ, ಹಾಗಿದ್ರೆ ನಮ್ಮ ಅಪ್ಪನ ಅಂತರ್ಯಾಮಿಗೆ ಒಂದು ಮಾಡಬೇಕಾಗಿತ್ತು, ನಮ್ಮಪ್ಪನಿಗೆ ಬೇಡ, ನಮ್ಮಪ್ಪನ ಅಂತರ್ಯಾಮಿಗೆ ಮಾಡಬೇಕಾಗಿತ್ತು ಅಂತ ಕೇಳಿದರೆ ರುದ್ರದೇವರು ಉತ್ತರ ಹೇಳುತ್ತಾರೆ, ನಿಮ್ಮಪ್ಪನ ಅಂತರ್ಯಾಮಿಗಿಂತಲೂ ನಮ್ಮಪ್ಪನ ಅಂತರ್ಯಾಮಿ ಶ್ರೇಷ್ಠರಾಗಿದ್ದ ಅವನಿಗೆ ನಮಸ್ಕಾರ ಮಾಡ್ತಾ ಕೂತಿದ್ದೆ ಅಂತ ಹೇಳುತ್ತಾರೆ. ಯಾರು? ನಿಮ್ಮ ಅಪ್ಪ ದಕ್ಷ ಪ್ರಜಾಪತಿ, ನನ್ನ ಅಪ್ಪ ಬ್ರಹ್ಮದೇವರು. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನ್ ಅಪಾವೃತಃ. ಶುದ್ಧ ಸತ್ವಾತ್ಮಕವಾದ ದೇಹ ಬ್ರಹ್ಮದೇವರದ್ದು, ಅವರ ದೇಹದ ಅಂತರ್ಯಾಮಿಯಾದ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತಾ ಕೂತಿದ್ದೆ. ನೋಡ್ರಿ, ಇದೆಲ್ಲ ರುದ್ರದೇವರ ಮಹಿಮೆ. ಇದೆಲ್ಲ ಇವತ್ತು ಶಿವರಾತ್ರಿ ನಾವೇನು ಕೇಳಬೇಕಾಗಿದೆ ಅದೆಲ್ಲ ರುದ್ರದೇವರು ಏನು ಅನುಸಂಧಾನ ಮಾಡ್ತಾರೆ ಒಂದು ನಮಸ್ಕಾರದ ಹಿಂದೆ. ತನ್ನ ಹೆಂಡತಿಗೆ ನಮಸ್ಕಾರ ಮಾಡುವುದಕ್ಕೆ ಹೇಗೆ ಕಲಿಸ್ತಾರೆ. ನಾವು ನಮಸ್ಕಾರ ಮಾಡುವುದನ್ನು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಹೆಂಡತಿಗೆ ಹೇಳಿಕೊಡಬೇಕು. ರುದ್ರದೇವರು ತನ್ನ ಹೆಂಡತಿಗೇನೆ ಕೂಡಿಸಿ ಹೇಳಿಕೊಡ್ತಾರೆ. ನಮಸ್ಕಾರ ಅನ್ನುವುದು ಅಂತರ್ಯಾಮಿಗೆ ಮಾಡುವುದಮ್ಮ. ಅದರಲ್ಲಿಯೂ ಯಾರ ಅಂತರ್ಯಾಮಿಗಿಂತಲೂ ಯಾರ್ಯಾರ ಅಂತರ್ಯಾಮಿ ಶ್ರೇಷ್ಠ ಅದನ್ನು ತಿಳಿದು ಮಾಡಬೇಕಂತ. ದೇವರು ಎಲ್ಲ ಕಡೆಯಲ್ಲಿ ಇದ್ದಾನೆ, ಎಲ್ಲ ಕಡೆಗಳಲ್ಲಿ ಇದ್ದಾನೆ. ಕುದುರೆಯಲ್ಲಿ ಇದ್ದಾನೆ, ಕತ್ತೆಯಲ್ಲಿ ಇದ್ದಾನೆ, ಆಕಳಿನಲ್ಲೂ ಇದ್ದಾನೆ. ಆದರೂ ಅಧಿಷ್ಠಾನ ವ್ಯತ್ಯಾಸ ಆದ ಕೂಡಲೇ ನಮಸ್ಕಾರದಲ್ಲಿ ವ್ಯತ್ಯಾಸ ಆಗುತ್ತೆ. ಕುದುರೆಯಲ್ಲಿ ಕತ್ತೆಯಲ್ಲಿ ಇರುವ ದೇವರಿಗಿಂತಲೂ ಆಕಳಲ್ಲಿ ಇರುವ ದೇವರು ಶ್ರೇಷ್ಠ. ದೇವರು ಎಲ್ಲ ಕಡೆಗೆ ಒಂದೇ,
ಅಧಿಷ್ಠಾನ ವ್ಯತ್ಯಾಸ ಆಗುತ್ತಲ್ಲ, ಅದಕ್ಕಾಗಿ ವ್ಯತ್ಯಾಸ ಅಂತ ತಿಳಿಬೇಕು. ನಿಮ್ಮ ಅಪ್ಪನಲ್ಲೂ ದೇವರೇ ಇದ್ದಾನೆ, ನಮ್ಮ ಅಪ್ಪನಲ್ಲೂ ದೇವರೇ ಇದ್ದಾನೆ. ನಿಮ್ಮ ಅಪ್ಪನಲ್ಲಿ ಇರುವ ದೇವರಿಗಿಂತಲೂ ನಮ್ಮ ಅಪ್ಪನಲ್ಲಿ ಇದ್ದ ದೇವರು ಶ್ರೇಷ್ಠ. ಅದಕ್ಕಾಗಿ ನಾನು ನಮಸ್ಕಾರ ಮಾಡ್ತಾ ಇದ್ದೆ. ಇಷ್ಟು ಮಾಡಿದರೂ ಅವಳೇನು ಕೇಳಲಿಲ್ಲ, ಹೊರಟು ಬಿಡ್ತಾಳೆ. ನಂದೀಶ್ವರ ಕರೆದುಕೊಂಡು ಹೋಗ್ತಾನೆ. ಹೋದಾಗ ಸತೀದೇವಿ ಅಪ್ಪನ ಮನೆಗೆ ಹೋಗ್ತಾಳೆ. ಯಾರೂ ಅವಳನ್ನು ಸ್ವೀಕಾರ ಮಾಡುವುದಿಲ್ಲ. ಯಾಕೆ ಬಂದಳು ಇವಳು ಸುಮ್ಮನೆ ಅಂತ ಹೇಳಿ ಎಲ್ಲರೂ ಅವಳನ್ನು ಬರಬಾರದು ಎಂಬ ಅಭಿಪ್ರಾಯದಿಂದ ನೋಡ್ತಾರೆ. ದುಃಖ ಆಗತ್ತೆ. ಅಷ್ಟೊತ್ತಿಗೆ ಹೊರಗಡೆಗೆ ಯಜ್ಞ ನಡೀತಾ ಇದೆ. ಯಜ್ಞ ನಡೀತಾ ಇರುವಾಗ ಅರುದ್ರ ಭಾಗಂ ತಮವೇಕ್ಷ ಚಾದ್ವರಂ, ರುದ್ರನಿಗೆ ಆಹುತಿಯನ್ನು ಕೊಡದೇ ಇದ್ದದ್ದನ್ನು ನೋಡಿ ದುಃಖಿತಳಾಗಿ ಸತೀದೇವಿ ತಕ್ಷಣದಲ್ಲಿಯೇ ತಂದೆಗೆ ನಿಂದನವನ್ನು ಮಾಡಿ ದೇಹತ್ಯಾಗವನ್ನು ಮಾಡಿಬಿಡ್ತಾಳೆ. ದೇಹತ್ಯಾಗವನ್ನು ಮಾಡ್ತಾಳೆ. ಹಾಗೆ ದೇಹ ಬಿಟ್ಲು. ಸತೀದೇವಿ ದೇಹವನ್ನು ಬಿಟ್ಟದ್ದನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತೆ. ಅಲ್ಲಿ ಯಜ್ಞ ನಡೀತಾ ಇತ್ತು. ಯಜ್ಞ ಮಂಟಪದಲ್ಲಿಯೇ ಹಾರಿಕೊಂಡ್ಲು ಅಂತ ಎಷ್ಟೋ ಜನ ಕಥೆಯನ್ನು ಹಾಗೆ ಹೇಳಿಬಿಡ್ತಾರೆ. ಸೀರಿಯಲ್ಗಳಲ್ಲೆಲ್ಲ ಪಾಪ ಹಾಗೇ ತೋರಿಸಿದ್ದ ಅಲ್ಲ. ಯಜ್ಞ ನಡೀತಾ ಇದ್ದರೆ ಯಜ್ಞದ ಹೀಗೊಂದು ಕಟ್ಟೆಯ ಮೇಲೆ ಒಂದು ಕಡೆಗೆ ಯಜ್ಞ ಕುಂಡ ಇದೆ. ಆ ಯಜ್ಞ ಕುಂಡದ ಪಕ್ಕದಲ್ಲಿ ಬಂದು ಕುಳಿತು, ಯಜ್ಞ ಕುಂಡದಲ್ಲಿ ಪಕ್ಕದಲ್ಲಿ ಬಂದು ಕುಳಿತು ತನ್ನ ಸೆರಗಿತ್ತಲ್ಲ, ಆ ಸೆರಗನ್ನು ತಲೆಯ ಮೇಲೆ ಹಾಕ್ಕೊಂಡ್ಲಂತೆ. ಎಷ್ಟು ಚೆಂದಾಗಿ ಹೇಳ್ತದೆ ಭಾಗವತ ಅಂದರೆ, ಆ ಸೆರಗನ್ನು ಮೇಲೆ ಹಾಕ್ಕೊಂಡು ಇಲ್ಲಿಯವರೆಗೆ ತನ್ನಲಂತೆ ಸೆರಗನ್ನು. ಕಣ್ಣು ಮುಚ್ಚಿ ಧ್ಯಾನ ಮಾಡಿಲ್ಲಂತೆ. ಯಾರನ್ನ ನಚಾಪರಂ ಚಿಂತಯತಿ, ಪರಮಾತ್ಮನಿಂದ ಪ್ರಾರಂಭ ಮಾಡಿಕೊಂಡು ತನ್ನ ಗಂಡನವರೆಗೆ ಎಲ್ಲ ದೇವತೆಗಳ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ದೇಹದಲ್ಲಿಯೇ ಅಗ್ನಿಯನ್ನು ಉತ್ಪಾದನೆ ಮಾಡಿದ್ಲಂತೆ. ನಮ್ಮ ದೇಹದಲ್ಲಿಯೇ ಬೆಂಕಿ ಇದೆ ಸಾಕಷ್ಟು. ಆ ಬೆಂಕಿಯನ್ನು ಹುಟ್ಟಿಸಿ ದೇಹವನ್ನು ಸುಟ್ಟು ಹಾಕಿಬಿಟ್ಲಂತೆ. ದೇಹ ಸುಟ್ಟೋಯ್ತು. ಸತೀದೇವಿಯರ ದೇಹತ್ಯಾಗ ಆಗೋಯ್ತು. ಹಾಹೇತಿವಾದ ಸುಮಹಾನ ಜಾಯತ, ಯೋ 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 ಅಂತ ಯಜ್ಞಕ್ಕೆ ಬಂದವರೆಲ್ಲ ಬಾಯಿ ಬಡ್ಕೊಂಡ್ರು. ಏನು ಮಾಡ್ಲಿಕ್ಕೆ ಬರುತ್ತೆ, ಆಗೋಯ್ತು. ನೋಡ್ರಿ, ಅವಳಿಗೆ ಎಷ್ಟು ಬೇಸರ ಆಗಿತ್ತು ಅಂದರೆ ನಾನೇನಾದರೂ ಹೀಗೆ ಮನೆಗೆ ಹೋದರೆ ನನ್ನ ಗಂಡ ನನ್ನನ್ನು ಮಾತಾಡಿಸುವಾಗ ಏನಂತ ಕರೀತಾನೆ ಅಂದರೆ ದಾಕ್ಷಾಯಣಿ ಅಂತ ಸಂಬೋಧನೆ ಮಾಡ್ತಾನೆ. ಆ ದಾಕ್ಷಾಯಣಿ ಅಂತ ಸಂಬೋಧನೆ ಮಾಡಿದಾಗ ದಕ್ಷನ ಮಗಳು ನಿನ್ನ ಹೆಸರು ಬರುತ್ತೆ. ಛೇ, ನಿನ್ನ ಹೆಸರು ಕೇಳಿ ಮತ್ತೆ ನನ್ನ ಗಂಡನಿಗೆ ಅಪಮಾನ ಮಾಡಿದ್ದನ್ನು ನಾನು ನೆನೆಸಿಕೊಂಡು ಕೊರಗುವಕ್ಕಿಂತ ಸುಮ್ಮನೆ ಹೋಗಿಬಿಡೋದು ಚಲೋ, ಒಳ್ಳೆಯದು ಅಂತ ಹೇಳಿ ದೇಹವನ್ನು ಬಿಟ್ಟುಬಿಟ್ರು. ಆಮೇಲೆ ರುದ್ರದೇವರು ದಕ್ಷ ಪ್ರಜಾಪತಿಯ ಯಜ್ಞವನ್ನು ಧ್ವಂಸ ಮಾಡಿದರು ಇತ್ಯಾದಿಗಳನ್ನೆಲ್ಲವನ್ನು ಕೇಳಿದ್ದೇವೆ. ಈಗ ಹೇಳಿದೆ ಅದನ್ನೆಲ್ಲ ಧ್ವಂಸ ಆಯಿತು. ಸರಿ, ದಕ್ಷ ಪ್ರಜಾಪತಿ ಸತ್ತು ಹೋದರು. ಅವರು ಮತ್ತೊಂದು ಜನ್ಮದಲ್ಲಿ ಪ್ರಾಚೇತಸರ ಮಕ್ಕಳಾಗಿ ಹುಟ್ಟಿ ಬಂದರು. ಆ ಜನ್ಮದಲ್ಲಿ ಅವರಿಗೆ ಆಡಿನ ತಲೆ ಬಂತು, ಕುರಿಯ ತಲೆ ಬಂದು ಸೇರಿಕೊಂಡಿತು. ಅದಾಯಿತು, ಕಥೆ ಮುಗೀತು. ಇಲ್ಲಿಗೆ ಭಾಗವತ ಚತುರ್ಥ ಸ್ಕಂದದ ಕಥೆ ನಿಲ್ಲಿಸಿಬಿಡ್ತಾರೆ. ಸುಮ್ಮನೆ ವಿವಾಹ ಆಯಿತು, ಮಕ್ಕಳಾಯಿತು ಅಂತ ಒಂದೇ ಮಾತಿನಲ್ಲಿ ಹೇಳಿಬಿಡ್ತಾರೆ. ಬ್ರಹ್ಮಪುರಾಣ ಇಲ್ಲಿ ಕಥೆ ಎತ್ಕೊಳ್ಳುತ್ತೆ. ಏನು ಇಷ್ಟರ ಕಥೆ ಇದರಲ್ಲೂ ಇದೆ. ಇಷ್ಟು ಕಥೆ ಬ್ರಹ್ಮಪುರಾಣದಲ್ಲಿಯೂ ಇದೆ. ಶ್ಲೋಕಗಳನ್ನು ಮಾತ್ರ ನಾನು ಭಾಗವತದ್ದನ್ನು ಹೇಳಿದ್ದೇನೆ, ಕಥೆಯೆಲ್ಲ ಇಲ್ಲೂ ಇದೆ. ಇದಾದ ಮೇಲೆ ಮುಂದೆ ಈಗ ರುದ್ರದೇವರು ಒಬ್ಬಂಟಿಗರಾದರು. ಸಮಸ್ಯೆ ಶುರುವಾಯಿತು. ರುದ್ರದೇವರು ಒಬ್ಬಂಟಿಗರಾದರು. ರುದ್ರದೇವರು ಒಬ್ಬರೇ ಆದರೆ ಉಪಾಸನೆ ಮಾಡೋರು ರುದ್ರದೇವರನ್ನು ದಂಪತಿತ್ವೇನ ಉಪಾಸನೆ ಮಾಡ್ತಾರೆ ವಿನಃ ಒಬ್ಬರಾಗಿ ಉಪಾಸನೆ ಮಾಡುವ ಹಾಗಿಲ್ಲ. ಹಾಗಿದ್ರೆ ರುದ್ರದೇವರು ವಿವಾಹ ಮಾಡಿಕೊಳ್ಳಬೇಕು. ಈ ಸತೀದೇವಿ ಮತ್ತೊಂದು ಕಡೆಯಲ್ಲಿ ಹುಟ್ಟಿ ಬಂದ್ಲಂತೆ. ಎಲ್ಲಿ ಹುಟ್ಟಿ ಬಂದ್ಲು? ಹಿಮಾಲಯದ ಪರ್ವತ. ಆ ಹಿಮಾಲಯ ಪರ್ವತಕ್ಕೆ ಒಬ್ಬ ರಾಜ, ಅಭಿಮಾನಿ ದೇವತೆ, ಅವನ ಮಗಳಾಗಿ ಹುಟ್ಟಿ ಬಂದ್ಲು. ಪಾರ್ವತಿ ಅಂತ ಕರೆಸಿಕೊಂಡ್ರು. ಅವಳಿಗೆ ಏನೇನು ಹೆಸರಿದೆ ನೋಡಿಕೊಳ್ಳ್ರಿ, ಎಷ್ಟು ಚೆಂದ ಆಗಿದೆ ಹೆಸರು. ಪಾರ್ವತಿ ಅಂತ ಒಂದು ಹೆಸರು, ಅಪರ್ಣ ಅಂತ ಒಂದು ಹೆಸರು, ಉಮಾ ಅಂತ ಮತ್ತೊಂದು ಹೆಸರು, ಗೌರಿ ಅಂತ ಮತ್ತೊಂದು ಹೆಸರು. ಎಷ್ಟು ಸುಂದರವಾದ ಹೆಸರುಗಳು ಪಾರ್ವತೀ ದೇವಿಗೆ. ಇದಕ್ಕೆಲ್ಲ ಒಂದೊಂದಕ್ಕೊಂದೊಂದು ಮೀನಿಂಗ್ ಇದೆ. ಪಾರ್ವತಿ ಅಂತ ಯಾಕೆ ಕರೀತಾರೆ? ಪರ್ವತನ ಮಗಳಾದದ್ದರಿಂದ ಪಾರ್ವತಿ ಅಂತ ಕರೀತಾರೆ. ಅಪರ್ಣ ಅಂತ ಯಾಕೆ ಕರೀತಾರೆ? ಪ್ರಾಯಶಃ ಗೊತ್ತಿಲ್ಲ. ಅವಳಿಗೆ ಅಪರ್ಣ ಎಂಬ ಹೆಸರು ಬಹಳ ಸುಂದರವಾಗಿ ಇದೆ. ಉಮಾ ಎಂಬ ಹೆಸರಿದೆ. ನೋಡ್ರಿ, ಈ ಎರಡು ಹೆಸರಿನ ಅರ್ಥವನ್ನು ಬ್ರಹ್ಮಪುರಾಣ ನಮಗೆ ಹೇಳಿಕೊಡ್ತಾ ಇದೆ. ಏನು ಅಪರ್ಣ ಉಮಾ ಅಂದರೆ? ಇವರು ಮೂವರು ಅಕ್ಕ ತಂಗಿಯರು. ಅಪರ್ಣ, ಏಕಪರ್ಣ, ಏಕಪಾಟಲ ಅಂತ ಮೂರು ಅಕ್ಕ ತಂಗಿಯರು. ಹೆಸರೇ ಗೊತ್ತಿಲ್ಲ, ಇವರು ಯಾರು ಬಿದ್ದರು ಅಂತ ಗೊತ್ತಿಲ್ಲ. ಆ ಹಿಮಾಲಯ ರಾಜನಿಗೆ ಮೂರು ಕನ್ಯೆಯರು, ಅಪರ್ಣ, ಏಕಪರ್ಣ, ಏಕಪಾಟಲ ಅಂತ ಮೂರು ಜನ. ಏಕಪಾಟಲ ಅಂತ ಒಬ್ಬಳಿಗೆ ಹೆಸರಂತೆ. ಏನು ಹೆಸರು? ನಾವೆಲ್ಲ ಮಾಡರ್ನ್ ನೇಮ್ ಅಂತಿರ್ತೀವಲ್ಲ, ನೋಡ್ರಿ ಇದು ಎಷ್ಟು ಮಾಡರ್ನ್ ಇದೆ. ಏಕಪಾಟಲ ಅಂತ ಹೆಸರು ಕೇಳಿದ್ದೀರಿ ಎಲ್ಲಾದರೂ?
ಅಲ್ಲ, ಹಿಂಗೆ ಇಟ್ಕೊಂಡ ಮೇಲೆ ಕರೆಯೋದು ಸಮಸ್ಯೆ ಆಗತ್ತೆ. ಏಕಪಾಟಲ ಅಂತ ಇಟ್ಕೊಂಡ್ರೆ ಏಕ ಅಂತ ಕರಿಬೇಕೋ, ಪಾಟಿ ಅಂತ ಕರಿಬೇಕೋ, ಏನು ಕರಿಬೇಕೋ ಸಮಸ್ಯೆ. ಎಷ್ಟು ನೋಡ್ರಿ, ಅದು ಹ್ಯಾಕೆ ಕರಿಬೇಕು? ನಾವೆಲ್ಲ ಹೆಸರನ್ನು ಸಂಕೋಚ ಮಾಡಿ ಮಾಡಿ ಕರೆದ ಅಭ್ಯಾಸ. ಆ ಏಕಪಾಟಲ, ಏಕಪರ್ಣ, ಅಪರ್ಣ 3 ಜನ ಅಕ್ಕ ತಂಗಿಯರು, ಮೂವರು ತಪಸ್ಸಿಗೆ ಕುಳಿತುಕೊಂಡ್ರಂತೆ. ಇವರಿಬ್ಬರು, ಒಬ್ಬರು ಜೈಗೀಷವ್ಯರನ್ನ, ಇನ್ನೊಬ್ಬರು ಶುಕ್ರರನ್ನ ಮಾಡಿಕೊಂಡ್ರು ಅಂತ ಬ್ರಹ್ಮಪುರಾಣ ಹೇಳ್ತದೆ. ಏಕಪರ್ಣ ಎನ್ನುವಳು ತಪಸ್ಸನ್ನು ಹೇಗೆ ಮಾಡಿದ್ಲು ಅಂದರೆ, ಒಂದೊಂದು ಎಲೆಗಳನ್ನು ತಿಂದು ಮಾಡಿದಳು ಅನ್ನುವುದಕ್ಕಾಗಿ ಅವಳಿಗೆ ಏಕಪರ್ಣ ಅಂತ ಹೆಸರಂತೆ. ಒಂದೇ ಒಂದು ಎಲೆಯನ್ನು ತಿನ್ನುವುದು ತಪಸ್ಸು ಮಾಡುವುದು, ಒಂದು ಎಲೆಯನ್ನು ತಿನ್ನುವುದು ತಪಸ್ಸು ಮಾಡುವುದು. ನಾವು ಮಾಡ್ತಿರ್ತೇವೆ, ಎಲೆಯನ್ನು ಬಿಟ್ಟು ಉಳಿದದ್ದನ್ನೆಲ್ಲ ತಿಂತಿರ್ತೇವೆ. ಅಕಸ್ಮಾತ್ ನಮಗೇನಾದರೂ ದೇವರು ಶಕ್ತಿ ಕೊಟ್ಟಿದ್ರೆ ಆ ಎಲೆಯನ್ನು ತಿಂತಿದ್ದೆವು, ಬಿಡ್ತಿರ್ಲಿಲ್ಲ ನಾವು. ನಿಜವಾಗಿ ನಮ್ಮ ಹೆಸರಲ್ಲಿ ನಮಗೆ ಏಕಪರ್ಣ, ಅಪರ್ಣ ಇವೆಲ್ಲ ಸೂಟೇಬಲ್. ಪಾಪ ಅವ್ರು ಇಟ್ಕೊಂಡಿದ್ದಾರೆ, ಏನು ಮಾಡಬೇಕು, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಸರಿ, ಅಂತೂ ತಗೊಂಡು ಅವಳು ಒಂದೊಂದೇ ಎಲೆಯನ್ನು ತಿಂದು. ಏಕಪಾಟಲ, ಇನ್ನೊಬ್ಬಳು ಪಾಟಲ ಅಂದರೆ ಒಂದು ಹೂವು, ಆ ಒಂದೇ ಹೂವನ್ನು ತಿಂದು ತಪಸ್ಸು ಮಾಡ್ತಾ ಇದ್ಲು ಅವಳು, ಏಕಪಾಟಲ ಅಂತ. ಇವರಿಬ್ಬರು ಒಂದು ಎಲೆ ಒಂದು ಹೂವು ತಿಂದು ಮಾಡಿದರೆ ಇವಳು ಅಪರ್ಣ, ಎಲೆ ಇಲ್ಲ, ಹೂವು ಇಲ್ಲ, ಏನೂ ಇಲ್ಲದೆ ಉಪವಾಸದಿಂದ ತಪಸ್ಸು ಮಾಡಿದ್ಲಂತೆ. ಎದಕ್ಕಾಗಿ ಅಂದರೆ, ರುದ್ರದೇವರು ನನಗೆ ಗಂಡನಾಗಿ ಸಿಗಬೇಕು ಅನ್ನುವ ಉದ್ದೇಶದಿಂದ ಅಷ್ಟು ಪ್ರೀತಿಯಿಂದ ಏಕಾಗ್ರಳಾಗಿ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ್ಲಂತೆ. ಅದಕ್ಕಾಗಿ ಅವಳಿಗೆ ಅಪರ್ಣ ಎಂಬ ಹೆಸರಂತೆ. ಈ ಅಪರ್ಣ ಎನ್ನುವ ಹೆಸರಿರುವ ಇವಳನ್ನ ಅವರ ತಾಯಿ ಕರೆದ್ಲಂತೆ, ಉಮಾ ಅಂತ ಕರೆದ್ಲಂತೆ. ಅಂದರೆ ಸಂಸ್ಕೃತದಲ್ಲಿ ಹೀಗೆ ಅಂತ ಅರ್ಥ, ಮಾ ಅಂದರೆ ಮಾಡಬೇಡ ಅಂತ ಅರ್ಥ. ಹೀಗೆ ತಪಸ್ಸು ಮಾಡಬೇಡ ತಾಯಿ, ನಿನ್ನ ಸುಕೋಮಲವಾದ ದೇಹ ಕರಗಿ ಹೋಗುತ್ತೆ ಅಂತ ಹೇಳೋದಕ್ಕೆ ಅವಳನ್ನು ಉಮಾ ಅಂತ ಕರೆದ್ರೆ ಅದು ಮುಂದೆ ಎಲ್ಲ ಜನರ ಬಾಯಲ್ಲಿ ಉಮಾ ಅಂತ ಪ್ರಸಿದ್ಧಿ ಆಯಿತು. ಎಷ್ಟು ಸುಂದರ ಬ್ರಹ್ಮಪುರಾಣ ಇದನ್ನು ತಿಳಿಸಿಕೊಡ್ತಾ ಇದೆ. ಬೇರೆ ಕಡೆಗೂ ಇದೆ, ಹರಿವಂಶದಲ್ಲಿ ಇದೆ. ಇಲ್ಲಿ ಉಮಾ ಅನ್ನೋದಕ್ಕೆ ಹೀಗೆ ಅರ್ಥವನ್ನು ತಿಳಿಸಿಕೊಡ್ತಾ ಇದೆ. ಅಂತೂ ಪಾರ್ವತಿ, ಉಮಾ, ಅಪರ್ಣ ಇವೆಲ್ಲವೂ ಹೆಸರುಗಳು ಅವರಿಗೆ ಬಂತು. ಇವಳು ತಪಸ್ಸನ್ನು ಮಾಡ್ತಾ ಇದ್ದಾಳೆ. ರುದ್ರದೇವರಿಗೆ ವಾಮನ ಪುರಾಣ ಒಂದು ಮಾತು ಹೇಳುತ್ತೆ. ರುದ್ರದೇವರಿಗೆ ವಾಮನ ಪುರಾಣದ ಒಂದು ಸಣ್ಣ ಮಾತು ಹೇಳಿಕೊಂಡು ಮುಂದೆ ಹೊರಡುತ್ತೇವೆ. ನೆನಪಾದಾಗ ಹೇಳ್ಬಿಡ್ಬೇಕು, ಯಾಕಂದರೆ ಮತ್ತೆ ದೇವರು ಮತ್ತೆ ಸ್ಮೃತಿ ಜ್ಞಾನ ಅಪೋಹನಂಚೆ, ಯಾವಾಗ ಮರೆಸ್ಬಿಡ್ತಾನೋ ಗೊತ್ತಿಲ್ಲ. ರುದ್ರದೇವರಿಗೆ ಹೆಂಡತಿ ಇಲ್ಲ, ವಿರಹ ಆಗ್ತಾ ಇದೆ, ತಾಪ ಆಗ್ತಾ ಇದೆ ಅಂತ, ಬಹಳ ತಾಪ ಆಗಿದೆ ಅಂತ ವಾಮನ ಪುರಾಣ ಹೇಳುವಂತ. ಅವರಿಗೇನಾಯಿತು ಅಂದರೆ, ಕೊನೆಗೊಂದು ಕ್ಷಣದಲ್ಲಿ ಮನಸ್ಸು ವ್ಯಗ್ರವಾಗಿ, ಹಾಗಾದರೆ ನಾನು ಇಲ್ಲೋ ಬೇಡವೋ ಅಂತ ಚಿಂತೆ ಬಂತಂತೆ ರುದ್ರದೇವರಿಗೆ. ನೋಡ್ರಿ, ಅದೆಲ್ಲ ಗಂಡಸು ಹೆಂಡತಿಯನ್ನು ಕಳೆದುಕೊಂಡಾಗ ಹೇಗೆ ನಡೆದುಕೊಳ್ಳುತ್ತಾನೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಮಾಡಿದ ಕೆಲಸ. ಅವರು ಒಂದು ಕಡೆಯಿಂದ ಬರ್ತಾ ಇರುವಾಗ ಯಮುನೆ ಹರಿತಾ ಇದ್ಲಂತ. ಜೀವನದಲ್ಲಿ ಜುಗುಪ್ಸೆ ಬಂದಾಗ ಮನುಷ್ಯ ಏನು ಮಾಡ್ತಾನೆ? ಹಾರಿಕೊಂಡು ಸೂಸೈಡ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ, ಬಾವಿಯಲ್ಲಿ, ನೀರಿನಲ್ಲಿ. ಹಾಗೆ ರುದ್ರದೇವರು ಯಮುನೆಯಲ್ಲಿ ಹಾರಿಕೊಂಡ್ರಂತ. ನೋಡ್ರಿ, ಈ ಕಥೆ ಕೇಳಿದ ಮೇಲೆ ಏನನ್ಸುತ್ತೆ ಅಂದರೆ, ಪ್ರಾಯಶಃ ರುದ್ರದೇವರಿಗೂ ನಮ್ಮಂಗೆ ಪ್ರಾಬ್ಲಮ್ಸ್ ಇರಬೇಕು ಅಂತ ಅನಿಸುತ್ತೆ. ಹಾಗೇನು ತಿಳ್ಕೊಳಕ್ಕೆ ಹೋಗಬೇಡ್ರಿ. ರುದ್ರದೇವರವರು ಅವರಿಗೆ ಯಾವ ಸಮಸ್ಯೆಗಳೂ ಇಲ್ಲ, ವಿರಕ್ತರು. ಮುಂದಿನ ಕಥೆ ಎಷ್ಟು ಸ್ವಾರಸ್ಯ ಇದೆ. ಹಾರಿಕೊಂಡ ಮೇಲೆ ಎದ್ದು ಬಂದ್ರಂತ. ಹಾರ್ಕೊಂಡ್ರು, ಎದ್ದು ಬಂದರು, ಮುಗಿದು ಹೋಯ್ತು ಕೆಲಸ. ವಾಮನ ಪುರಾಣ ಹೇಳ್ತದೆ, ಹಾರ್ಕೊಂಡದ್ದು ಯಾಕೆ, ಎದ್ದು ಬಂದದ್ದು ಯಾಕೆ ಅಂತ ಗೊತ್ತಾಗಲಿಲ್ಲ ನಮಗೆ ಅಂತ. ಅದಕ್ಕೆ ವಾಮನ ಪುರಾಣ ಹೇಳ್ತದೆ, ಏನಿಲ್ಲ, ಯಮುನಾ ನದಿ ನೀರು, ಗಂಗಾ ನದಿ ನೀರು ಎರಡೂ ಒಂದೇ ತರಹ ಇತ್ತಂತೆ. ಮೊದಲು ಎರಡೂ ಒಂದೇ ಕಲರ್ನಲ್ಲಿ ಇದ್ದುವಂತೆ, ವೈಟಾಗಿ ಹರಿತಾ ಇದ್ದುವಂತೆ. ರುದ್ರದೇವರಂದ್ರಂತೆ, ಈ ಸಂಗಮದಲ್ಲಿ ಯಾವುದು ಗಂಗೆ ಯಾವುದು ಯಮುನೆ ಅಂತ ಗೊತ್ತಾಗದೆ ಹೋಗಿಬಿಡ್ತದೆ. ಅದಕ್ಕೆ ಬೇಡ, ಒಂದರ ಬಣ್ಣ ಕಪ್ಪಾಗಲಿ, ಒಂದರ ಬಣ್ಣ ವೈಟ್ ಆಗಿರಲಿ ಅಂತ ತಿಳಿಸೋದಕ್ಕಾಗಿ ರುದ್ರದೇವರು ಯಮುನೆಯಲ್ಲಿ ಹಾರಿಕೊಂಡಾಗ ತಮ್ಮ ದೇಹದಲ್ಲೇನು ವಿರಹದ ತಾಪ ಇತ್ತೋ ಅದನ್ನೆಲ್ಲ ಯಮುನೆಯಲ್ಲಿ ಬಿಟ್ಟುಬಿಟ್ರಂತೆ. ಅದಕ್ಕಾಗಿ ಅವತ್ತಿನಿಂದ ಯಮುನಾ ನದಿ ನೀರು ಕಪ್ಪಾಗಿ ಹರಿಲಿಕ್ಕೆ ಪ್ರಾರಂಭ ಆಯಿತು ಅಂತ ವಾಮನ ಪುರಾಣ ತಿಳಿಸಿಕೊಡ್ತಾ ಇತ್ತು. ಅಲ್ಲಿಯಕ್ಕಿಂತ ಮೊದಲು ಅದು ಚೆನ್ನಾಗಿ ಬೆಳಗ್ಗೆ ಇತ್ತಂತೆ. ಯಾವಾಗ ರುದ್ರದೇವರು ತಮ್ಮ ದೇಹದ ತಾಪವನ್ನು ಅದರಲ್ಲಿ ಹಾಕಿದ್ರೋ ಆವಾಗ ಅದು ಕಪ್ಪಾಯಿತು, ಎರಡೂ ಸೇರಿಕೊಂಡು ಕರಿ ಬಿಳಿಯಾಗಿ ಹರಿಲಿಕ್ಕೆ ಪ್ರಾರಂಭ ಆಯಿತು ಅಂತ ಹೀಗೆ ವಾಮನ ಪುರಾಣ ಹೇಳ್ತಾರೆ. ಅಂತೂ ಇವರ ತಪಸ್ಸು ಅವರ ನಡೀತಾ ಇದೆ. ರುದ್ರದೇವರು ವಿಚಾರ ಮಾಡಿದ್ರಂತೆ, ಇನ್ನು 2 ನಿಮಿಷದಲ್ಲಿ ಕಲ್ಯಾಣೋತ್ಸವನ ಮುಗಿಸ್ಬಿಡ್ತೇನೆ, ಯಾಕಂದರೆ ಗೌತಮಿ ಮಹಿಮೆ 1-2 ಮಾತು ಹೇಳಿ ಮುಕ್ತಾಯ ಮಾಡಬೇಕು. ರುದ್ರದೇವರು
ಪಾರ್ವತೀದೇವಿ ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ದಾಳೆ ಅಂತ ತಿಳಿದುಕೊಳ್ಬೇಕು ಅನ್ನೋದಕ್ಕಾಗಿ ಪರೀಕ್ಷೆ ಮಾಡಲಿಕ್ಕೆ ಬಂದ್ರಂತೆ. ಈ ಕತೆ ಭಾಗವತದಲ್ಲಿ ಇಲ್ಲ, ಬೇರೆ ಪುರಾಣಾಂತರದಲ್ಲಿ ಇದೆ. ಇಲ್ಲಿ ಮಾತ್ರ ವಿಶೇಷವಾಗಿತ್ತು. ಏನು ಅಂದರೆ, ಒಬ್ಬ ಮುದುಕನ ವೇಷ ಹಾಕ್ಕೊಂಡ್ರಂತೆ ರುದ್ರದೇವರು. ಪಾರ್ವತಿ ಮನಸ್ಸಿನ ಪರೀಕ್ಷೆ ಮಾಡೋಣ ಅಂತ. ಇಷ್ಟು ಹಣ್ಣು ಮುದುಕರಾಗಿದ್ರು ಅಂದರೆ ಪಾಪ ಮೂಗು ಸೊಟ್ಟಾಗಿತ್ತಂತೆ, ಕಿವಿಯೆಲ್ಲ ಹೀಗಾಗಿತ್ತಂತೆ. ಮುದುಕ ಅಂದರೆ ಪೂರ್ಣ ಮುದುಕನಲ್ಲ, ಸ್ವಲ್ಪ ವಿಕಾರವಾದ ರೂಪ ಅಂತ ಇಟ್ಕೊಳ್ರಿ. ಅವರನ್ನು ನೋಡಿದರೆ ಯಾರಿಗೂ ಇಷ್ಟ ಬರಬಾರದು ಅಂಥ ರೂಪವನ್ನು ಧರಿಸಿಕೊಂಡು ಪಾರ್ವತಿ ಕಡೆಗೆ ಬಂದರು. ಪಾರ್ವತಿ ಹತ್ರ ಬಂದು ಪಾರ್ವತಿಯನ್ನು ಕೇಳಿದ್ರಂತೆ, ನೀನು ವಿವಾಹ ಮಾಡಿಕೊಂಡಿದ್ದೀಯಾ ಅಂತ ಕೇಳಿದ್ರಂತೆ. ಇಲ್ಲ, ನನ್ನದಿನ್ನೂ ವಿವಾಹ ಆಗಿಲ್ಲ. ಬಹಳ ಒಳ್ಳೆಯದಾಯಿತು, ನನ್ನದೂ ವಿವಾಹ ಆಗಿಲ್ಲ. ಹೇಗಿದ್ರು ನೀನು ನನ್ನನ್ನು ಯಾಕೆ ಮಾಡಿಕೊಳ್ಬಾರ್ದು ಅಂತ ಕೇಳಿದ್ರಂತೆ. ನೋಡ್ರಿ, ಆ ರೂಪವನ್ನು ನೋಡಿದರೆ ಯಾರಿಗೂ ಮದುವೆ ಅಲ್ಲ, ಈ ಮಾತಾಡಿಸ್ಬೇಕು ಅಂತ ಇಚ್ಛೆ ಹುಟ್ಟಬಾರ್ದಂತೆ. ಅಷ್ಟು ವಿಕಾರವಾದ ರೂಪವನ್ನು ಧರಿಸಿದ್ರಂತೆ. ಪರೀಕ್ಷೆ ಮಾಡಬೇಕು ಅಂತ ರುದ್ರದೇವರು ಬಂದಿದ್ರಂತೆ. ಅವಳಿಗೆ ಯಾಕೋ ಏನೋ ಮನಸ್ಸಿನಲ್ಲಿ ಒಂದು ಭಾವನೆ ಬಂತಂತೆ. ನೋಡ್ರಿ, ಎಷ್ಟೇ ಹೊರಗಿನ ರೂಪ ವ್ಯತ್ಯಾಸ ಇದ್ದರೂ ಒಳಗಿನ ಮನಸ್ಸು ಮಾತ್ರ ಅದು ತಕ್ಷಣಕ್ಕೆ ಲಿಂಕ್ ಆಗತ್ತಂತೆ. ತಕ್ಷಣಕ್ಕೆ ಪಾರ್ವತಿ ದೇವಿಗೆ ಅನ್ನಿಸ್ತು, ಇದು ಇರಲಿಕ್ಕಿಲ್ಲ, ಈ ರೂಪ ಇರಲಿಕ್ಕಿಲ್ಲ, ಇದು ಏನೋ ಬೇರೆ ಇದೆ. ಅವಳೇನು ಮಾಡಿದ್ಲು ಅಂದರೆ ಒಂದು ಉಪಾಯ ಮಾಡಿದ್ಲು. ಏನು ಉಪಾಯ ಮಾಡಿದ್ಲು ಅಂದರೆ, ಏನಿಲ್ಲ, ನಿಮ್ಮದೂ ವಿವಾಹ ಆಗಿಲ್ಲ, ನನ್ನದೂ ವಿವಾಹ ಆಗಿಲ್ಲ, ನಾನು ಒಳ್ಳೆಯ ಗಂಡ ಸಿಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದೇನೆ. ನೋಡ್ರಿ, ಏನು ಆಶ್ಚರ್ಯ, ಹೆಣ್ಣು ಮಕ್ಕಳಿಗೆಲ್ಲ ಇಂಥ ವೃತ್ತಗಳಿವೆ. ಏನೇನು ವೃತ್ತಗಳಿವೆ ಅಂದರೆ, ಒಳ್ಳೆಯ ಗಂಡ ಸಿಗಲಿ ಅಂತನೋ ವೃತ್ತ ಇದೆ ಅಂತ. ಗಂಡಸರಿಗೆ ಪಾಪ ಯಾವ ವೃತ್ತವೂ ಇಲ್ಲ, ಗಂಡಸರಿಗೆ ಯಾವ ವೃತ್ತಗಳೂ ಇಲ್ಲ, ಹೆಣ್ಮಕ್ಳಿಗೆ ಮಾತ್ರ ಮೌನ ಗೌರಿ ವೃತ್ತ ಅಂತಿದೆ. ನೋಡ್ರಿ, ಅದು ಮೌನ ಗೌರಿ ವೃತ್ತ ಅಂತಿದೆಯೋ ಇಲ್ವೋ, ಕಾತ್ಯಾಯಿನಿ ವೃತ್ತ ಅಂತಿದೆ. ಎಲ್ಲದರ ಪರಿಣಾಮ, ನೆಟ್ಟ ಪರಿಣಾಮ ಏನಪ್ಪ ಅಂತ ಕೇಳಿದ್ರೆ, ಒಳ್ಳೆ ಗಂಡ ಸಿಗಲಿ. ಮೌನ ಗೌರಿ ವೃತ್ತದ ಏನು ಹೇಳಿ ನೋಡಂತೆ, ಎಷ್ಟು ಚೆನ್ನಾಗಿದೆ ಹೇಳಿ ನೋಡಂತೆ. ಮೌನ ಗೌರಿ ವೃತ್ತದ ಪರಿಣಾಮ ಏನು, ಒಳ್ಳೆ ಗಂಡ ಅದು ಯಾಕೆ ಸಿಗ್ತಾರೆ ಹೇಳಿ ನೋಡಂತೆ. ಯಾಕೆ ಅಂದರೆ, ಗೌರಿ ವೃತ್ತ ಮಾಡುವಾಗ ಇವರು ಮೌನದಿಂದ ಇರ್ತಾರೆ, ಇವ್ರನ್ನ ಮಾಡಿಕೊಂಡ ಮೇಲೆ ಗಂಡಂದರು ಮೌನವಾಗಿ ಬಿಡ್ತಾರೆ. ಅದಕ್ಕಾಗಿ ಮೌನ ಗೌರಿ ವೃತ್ತದ ಎಫೆಕ್ಟ್ ಬಹಳ ಚೆನ್ನಾಗಿದೆ. ಮೌನ ಗೌರಿ ವೃತ್ತದ ಪರಿಣಾಮ ಅದೇನೋ ಸೂರ್ಯೋದಯ ಆಗೋ ತನಕ ಮಾತಾಡಬಾರ್ದು, ಪೂಜೆ ಮಾಡಬಾರ್ದು, ಸೂರ್ಯಾಸ್ತ ಆದಮೇಲೆ ಎಷ್ಟು ಮೌನ ಮಾಡ್ತಾರೆ ಅಂದರೆ, ಯಾಕೆ ಅವರು ಅಷ್ಟು ಮೌನ ಮಾಡ್ತಾರೆ ಅಂತ ನಂಗೆ ಆಮೇಲೆ ಅರ್ಥ ಆಗಿದ್ದು. ಮಾಡ್ಕೊಂಡ್ಮೇಲೆ ಈ ಗಂಡ ಪರ್ಮನೆಂಟಾಗಿ ಮೌನ ಇರಲಿ ಅಂತ ಅವರ ಅಭಿಪ್ರಾಯ ಇದೆ ಅಂತ. ಸರಿ, ಅಂತೂ ಇಂಥ ಎಲ್ಲ ವೃತ್ತಗಳನ್ನು ಅವಳು ಕೇಳಿದ ಕೂಡಲೇ ಇವಳಿಗೆ ಅರ್ಥ ಆಯಿತು. ಇವರು ರುದ್ರದೇವರೇ ನನ್ನ ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದಾರೆ ಅಂತ ತಿಳಿದುಕೊಂಡು ಅವಳು ಒಂದು ಉಪಾಯ ಮಾಡಿದ್ಲು. ತಪ್ಪು ತಿಳಿಬೇಡ್ರಿ, ನಿಮ್ಮನ್ನು ನಾನು ವಿವಾಹ ಮಾಡಿಕೊಳ್ಳಿಕ್ಕೆ ಇರಬಹುದು, ಯೋಗ್ಯ ಇರಬಹುದು, ಆದರೆ ನಮ್ಮ ತಂದೆಯವರಿದ್ದಾರೆ ಮನೆಯಲ್ಲಿ. ನೋಡ್ರಿ, ಪಾರ್ವತೀ ದೇವಿಯ ಈ ಸೂಕ್ಷ್ಮವಾದ ಮಾತನ್ನು ಗಮನಿಸಿಕೊಳ್ಳ್ರಿ. ನಾನೇ ನನ್ನ ಮದುವೆಯ ಭವಿಷ್ಯವನ್ನು ನಿರ್ಧಾರ ಮಾಡುವ ಹಾಗಿಲ್ಲ. ಮನೆಯಲ್ಲಿ ತಂದೆ ತಾಯಿಗಳಿದ್ದಾರೆ, ಅವರು ನಿರ್ಧಾರ ಮಾಡಬೇಕೇ ವಿನಃ ನಾನೇ ಇದನ್ನು ಹೇಳಿದವರು ಯಾರು? ಪಾರ್ವತೀ ದೇವಿಯರು. ಅವರ ಯೋಗ್ಯತೆ ಎಂಥದ್ದು ವಿಚಾರ ಮಾಡಿಕೊಳ್ಳ್ರಿ. ಪಾರ್ವತೀ ದೇವಿಯರ ಬಾಯಿಯ ಮಾತಿನಿಂದ ಹೇಳ್ತಾರೆ, ನಾನು ವಿವಾಹ ಮಾಡಿಕೊಳ್ಳಿಕ್ಕೆ ಅರ್ಹ ಹೌದೋ ಅಲ್ಲೋ, ಯಾರನ್ನು ಮಾಡಿಕೊಳ್ಬೇಕು ಅನ್ನುವುದಕ್ಕೆ ತಂದೆ ತಾಯಿಗಳು ನಿಶ್ಚಯ ಮಾಡಬೇಕು. ನಾವೇ ಡಿಸೈಡ್ ಮಾಡಿಕೊಂಡು, ಹುಡುಗ ಚಂದ ಕಾಣಿಸಿದ, ಕೆಂಪು ಕಂಡ, ಸ್ಕೂಟ್ರ್ ಮೇಲೆ ಬಂದ, ಕಾರ್ ತೊಗೊಂಡು ಬಂದ, ಕೈಯಾಗ ಮೊಬೈಲ್ ಹಿಡ್ಕೊಂಡ, ಈ ಹುಚ್ಚುಗಳು ಇವು ತಲೆ ಕೆಟ್ಟಿರ್ತಾವಲ್ಲ, ಇವೆಲ್ಲ ಇಂಥವು ಮಾಡಿಕೊಂಡು ಹೋಗ್ಬಿಟ್ಟೆ ಮದುವೆ ಮಾಡಿಕೊಂಡೆ ಅಲ್ಲವೇ ಅಲ್ಲ. ಪಾರ್ವತೀ ದೇವಿಗೆ ಏನು ಕೆಲಸ ಇತ್ರಿ? ಪಾರ್ವತೀ ದೇವಿ ನಾನು ಇವನನ್ನೇ ಮಾಡಿಕೊಳ್ತೇನೆ ಅಂತ ಹೇಳಿದರೆ ಅವರಪ್ಪೇನು ಒಲ್ಲೆ ಅಂತಿರಲಿಲ್ಲ, ಹ್ಞೂ ಅಂತಿದ್ದ. ಆದರೆ ಪಾರ್ವತೀ ದೇವಿಯರಂತಾರೆ, ಅದು ನಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ನಮಗಿಂತಲೂ ಹಿರಿಯರಿದ್ದಾರೆ, ಅಲ್ಲಿ ಹೋಗ್ರಿ ಅಂತ ಹೇಳಿ ಹಿರಿಯರ ಕಡೆಗೆ ಕಳಿಸ್ತಾರೆ. ರುದ್ರದೇವರು ಪರ್ವತರಾಜನ ಕಡೆಗೆ ಬರ್ತಾರೆ. ನಿನ್ನ ಮಗಳನ್ನು ಕೊಟ್ಟು ನನಗೆ ವಿವಾಹ ಮಾಡಪ್ಪ ಅಂತ. ಪಾಪ ಅವನಿಗೆ ಚಿಂತೆ, ಅವನಿಗೆ ಗೊತ್ತಿಲ್ಲ ರುದ್ರದೇವರು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಅವನೇನು ಉಪಾಯ ಮಾಡಿದ ಅಂದರೆ, ಒಮ್ಮಿಂದ ಮೇಲೆ ಹೂ ಅನ್ನೋದು ಬೇಡ ಅಂತ ಹೇಳಿ ನಾವೊಂದು ನಿಯಮ ಇಟ್ಕೊಂಡಿದ್ದೇವೆ, ಸ್ವಯಂವರ ಅಂತ ಇಟ್ಕೊಂಡಿದ್ದೇವೆ. ನಮ್ಮ ಮಗಳು ಸ್ವಯಂವರದ ಮಾಲೆಯನ್ನು ಹಿಡ್ಕೊಂಡು ಬರ್ತಾಳೆ, ಎಲ್ಲ ವರಗಳು ಸಾಲಾಗಿ ನಿಂತಿರ್ತಾರೆ, ಯಾವ ವರನ ಕೊರಳಿಗೆ ಬೇಕೋ ಅವಳು ಹಾಕ್ತಾಳೆ. ಆ ಸ್ವಯಂವರದಲ್ಲಿ ನೀವು ಬಂದರೆ ನಿಮ್ಮ ಕುತ್ತಿಗೆಗೆ ಹಾಕಿದರೆ ಹಾಕಬಹುದು, ನಿಮ್ಮ ನೋಡಿದ್ರೆ ಹಂಗೇನು ಅನಿಸೋದಿಲ್ಲ, ಆದರೂ ಬರ್ತಿದ್ರೆ ಬರ್ರಿ ಅಂತ ಇಷ್ಟೇ ಕಳಿಸ್ಬಿಟ್ಟು. ಸರಿ, ಮತ್ತೆ ಅಲ್ಲಿಂದ ರುದ್ರದೇವರು ಇಲ್ಲಿಗೆ ಬಂದರು. ನಿಮ್ಮಪ್ಪೇನವ ವಲ್ಲೆ ಅಂದ. ಯಾಕೆ? ಏನೋ ಸ್ವಯಂವರ ಅಂತ ನೆಪ ಮಾಡಿದ್ದಾನೆ, ನಾನು ಅಲ್ಲಿ ಬರಬೇಕಂತೆ. ಆವಾಗ ನೀನೇನೋ ಹಾರ ಹಾಕ್ತೀಯಂತೆ, ಚಂದ ಚಂದಾದ ರಾಜಕುಮಾರರೆಲ್ಲ ಬಂದಿರ್ತಾರೆ, ನನಗ್ಯಾಕೆ ನೀನು ಹಾರವನ್ನು ಹಾಕ್ತೀಯ?
ಅದಕ್ಕೆ ಆ ಕ್ಷಣದಲ್ಲಿ ಪಾರ್ವತಿ ದೇವಿ ಹೇಳ್ತಾಳಂತೆ, ಯಾಕೆ ಚಿಂತೆ ಮಾಡ್ತೀರಿ, ನಿಮ್ಮನ್ನೇ ಮಾಡಿಕೊಳ್ಳುತ್ತೇನೆ, ವಿಶ್ವಾಸ ಬರಬೇಕಾ, ತಡಿರಿ ಅಂತ ಹೇಳಿ ಅಲ್ಲಿಯೇ ಮರಗಳ ಮೇಲೆ ಬೆಳೆದಿರುವಂತಹ ಹೂಗಳನ್ನು ತೆಗೆದುಕೊಂಡು ಒಂದು ಮಾಲೆಯನ್ನು ಮಾಡಿ, ಸ್ವಯಂವರದ ಸಂದರ್ಭದಲ್ಲಿಯೂ ನಾನು ಹೀಗೇ ನಿಮಗೆ ಮಾಲೆಯನ್ನು ಹಾಕ್ತೀನಿ ಅಂತ ಒಂದು ಮಾಲೆಯನ್ನು ಹಾಕ್ತಾಳಂತೆ. ಬ್ರಹ್ಮಪುರಾಣ ಹೇಳುತ್ತೆ ಈ ಕಥೆಯನ್ನು. ಮಾಲೆಯನ್ನು ಹಾಕ್ತಾಳೆ. ಇದು ವಿಶ್ವಾಸದ್ದು, ನಿಮ್ಮನ್ನು ನಾನು ಮಾಡಿಕೊಳ್ಳುತ್ತೇನೆ ಎಂಬುದಕ್ಕೆ ಒಂದು ವಿಶ್ವಾಸದ್ದು. ಸರಿ ಆಯಿತು ಅಂತ